ಗೃಹಲಕ್ಷ್ಮಿ ಯೋಜನೆಯ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡುವಾಗ ಬಿಲ್ ರಿಜೆಕ್ಟೆಡ್ ಆ್ಯಂಡ್ ಬಿಲ್ ಈಸ್ ಡೆಲಿವರ್ಡ್ ಟು ಯುವರ್ DDO ಅಂತ ಒಂದು ಮೆಸೇಜ್ ತೋರಿಸುತ್ತದೆ. ಇದರ ಪ್ರಾಬ್ಲಮ್ ಏನು ಮತ್ತು ಸೊಲ್ಯೂಷನ್ ಹೇಗೆ ಪಡೆದುಕೊಳ್ಳುವುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಮತ್ತೊಂದು ಹೊಸ ವಿಷಯ, ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿರುವಂತಹ ಮನೆಯ ಯಜಮಾನಿಯ ಹೆಸರಾಗಲಿ ಇನ್ನುವರೆಗೂ ಯಾರೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಥವರಿಗೆ ಅವಕಾಶ ಮಾಡಲಾಗಿದೆ. ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಅರ್ಜಿಯನ್ನು ನೀವು ಸಲ್ಲಿಸಿದಾಗ ನಿಮ್ಮ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾದದ್ದು. ಸ್ನೇಹಿತರೆ, ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡುವಾಗ ನಿಮ್ಮ ಸ್ಟೇಟಸ್ನಲ್ಲಿ ಗೃಹಲಕ್ಷ್ಮಿ ಬಿಲ್ ಈಸ್ ರಿಜೆಕ್ಟೆಡ್ ಆ್ಯಂಡ್ ಬಿಲ್ ಈಸ್ ಡೆಲಿವರ್ಡ್ ಟು ಯುವರ್ DDO ಅಂತ ಈ ರೀತಿ ಒಂದು ಮೆಸೇಜ್ ತೋರಿಸಿದರೆ ನೀವು ಸ್ನೇಹಿತರೆ ಕಡ್ಡಾಯವಾಗಿ ನಿಮ್ಮ CDPO ಆಫೀಸಿಗೆ ಹೋಗಿ ನೀವು ಭೇಟಿಯಾಗಬೇಕು. ನಮ್ಮ ಈ ತಿಂಗಳಿನ ಬಿಲ್ ರಿಜೆಕ್ಟ್ ಆಗಿದೆ, ಕಾರಣ ಏನು, ನಮಗೆ ಬಿಲ್ ಬಂದಿಲ್ಲ. ಅಲ್ಲಿಗೆ ನೀವು ಭೇಟಿ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆಯ ರಿಜೆಕ್ಟ್ ಆಗಿರುವ ಬಿಲ್ಲನ್ನು ಸಮಸ್ಯೆಯನ್ನು ನೀವು ಬಗೆಹರಿಸಬಹುದು, ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬಹುದು. ಸ್ನೇಹಿತರೆ, ಗೃಹಲಕ್ಷ್ಮಿ ಇನ್ನೂವರೆಗೆ ಯಾರು ಅರ್ಜಿ ಸಲ್ಲಿಸಿಲ್ಲ, ಇವಾಗ ಆನ್ಲೈನ್ನಲ್ಲಿ ಅಂದರೆ ನಿಮ್ಮ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಭೇಟಿ ಮಾಡಿ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಮನೆಯ ಯಜಮಾನಿಯ ಹೆಸರು ಚೇಂಜ್ ಆಗಿರೋದು ಅಥವಾ ರೇಷನ್ ಕಾರ್ಡ್ನಲ್ಲಿ ಗಂಡನ ಹೆಸರು ಫ್ಯಾಮಿಲಿ ಮೆಂಬರ್ ಆಗಿರುವಂತಹ ರೇಷನ್ ಕಾರ್ಡ್ಗಳು, ತಿದ್ದುಪಡಿ ಮಾಡಿರುವಂತಹ ರೇಷನ್ ಕಾರ್ಡ್ಗಳು, ಈ ಎಲ್ಲ ರೇಷನ್ ಕಾರ್ಡ್ಗಳು ಸಮಸ್ಯೆ ಆಗಿದ್ದಲ್ಲಿ ನೀವು ಅರ್ಜಿ ಸಲ್ಲಿಸಲು ಆಗುವುದಿಲ್ಲ. ಅಂದರೆ ನೀವು ಇನ್ನೂವರೆಗೂ ಅರ್ಜಿ ಯಾರು ಸಲ್ಲಿಸಿಲ್ಲ, ಇವಾಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸ್ನೇಹಿತರೆ, ನೀವು ತಕ್ಷಣ ಗೃಹಲಕ್ಷ್ಮಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಇದರ ಉಪಯೋಗ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.